ಹಾಗಾಗಿ ಈ ರಾಜಕಾಲುವೆಗಳು ಮತ್ತು ಕೆರೆ ಕುಂಟೆಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಒತ್ತುವರಿ ಮೇಲೆ ಒತ್ತುವರಿ ಆಗ್ತಾನೇ ಇದ್ದಾವೆ. ಆ ಒತ್ತುವರಿ ಆಗ್ತಾ ಇರೋದ್ರಿಂದನೇ ಅಂತರ್ಜಲ ಮಟ್ಟ ಕುಸಿದೋಗ್ತಾ ಇದೆ. ಪ್ರಭಾವಿಗಳು ಈ ಥರ ಡೆವಲಪರ್ಸು ಇವರೆಲ್ಲ ಒತ್ತುವರಿ ಮೇಲೆ ಒತ್ತುವರಿ ಮಾಡ್ಕೊಂಡು ಹೋಗ್ತಾನೇ ಇದ್ದರೆ ಮುಂದಿನ ಪೀಳಿಗೆಗೆ ಯಾವ ರಾಜಕಾಲುವೆನೂ ಇರೋದಿಲ್ಲ, ಕೆರೆ ಹಳ್ಳ ಕುಂಟೆಗಳು ಏನೂ ಇರೋದಿಲ್ಲ. ಈ ನಮ್ಮ ಮಹದೇವಪುರ ಕ್ಷೇತ್ರದ ಕೇರ್ಪುರಂ ತಾಲೂಕು ಬಿದ್ರಳ್ಳಿ ಹೋಬಳಿ ಮತ್ತು ಮಂಡೂರು ಗ್ರಾಮದ ಸರ್ವೆ ನಂಬರ್ 155 ಹಾಗೂ ಕಟ್ಗೊಳ್ಳಹಳ್ಳಿ. ಈ ಹಿಂದೆ ಏನು ಕಾಣಿಸ್ತಾ ಇದೆ ಎಸ್ ಡಿ ಲೇಔಟು ಮತ್ತು ಈಕೋ ಸ್ಪ್ರಿಂಗ್ ಲೇಔಟ್ ಅಂತಿದೆ. ಈ ಒಂದು ಲೇಔಟಿಗೆ ಮೂಲ ರಸ್ತೆ, ಇದೊಂದು ಹಿಂದೆ ಒಂದು ರಸ್ತೆ ಇದೆ. ಈ ರಸ್ತೆ ಬಂದು ಮೂಲ ರಾಜಕಾಲುವೆನೇ ಬರುತ್ತೆ. ಈ ರಾಜಕಾಲುವೆಯನ್ನು ಈ ಲೇಔಟ್ ಅವರು ರಸ್ತೆ ಮಾಡಿಕೊಂಡು ಒತ್ತುವರಿ ಮಾಡಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂದಾಯ ದಾಖಲೆಗಳನ್ನೆಲ್ಲ ತಗೊಂಡು ನಾವು ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿಗಳನ್ನ ಸಹ ಕೊಟ್ಟಿರ್ತೇವೆ. ಮನವಿಗಳನ್ನೆಲ್ಲ ಕೊಟ್ಟಾಗ ಅವರು ಸಂಬಂಧಪಟ್ಟ ಇಲಾಖೆಯವರು ನಮ್ಮ ಅರ್ಜಿಗಳಿಗೆ ಸ್ಪಂದಿಸಿ ಬಂದು ಏನಿದೆಯೋ ಅದು ಸರ್ವೆ ಮಾಡಿ ಗಡಿ ಎಲ್ಲ ಗುರುತಿಸಿರ್ತಾರೆ. ಮತ್ತು ಇದು ರಾಜಕಾಲುವೆ ಅಂತಲೇ ನಕ್ಷೆಯಲ್ಲೂ ಸಹ ಬಂದಿರುತ್ತದೆ. ಆಗ ಇವರು ಲೇಔಟಿಗೆ ಯಾರು BMRD ಅವರು ಅಪ್ರೂವಲ್ ಕೊಟ್ಟಿದ್ದಾರೋ ಅವರು BMRD ಅವರು ಅಪ್ರೂವಲ್ ಕೊಡುವಾಗ ಅಲ್ಲಿ ಸಂಬಂಧಪಟ್ಟ ಇಲಾಖೆಯವರು ಇಂಜಿನಿಯರ್ ಆಗಿರ್ಬೋದು, ಅವರ ಅಧ್ಯಕ್ಷರು ಮತ್ತು ಅವರ ಇಲಾಖೆಯವರು ಬಂದು ಏನು ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ BMRD ಅಪ್ರೂವಲ್ ಕೊಟ್ಟಿದ್ದಾರೋ ಗೊತ್ತಿಲ್ಲ ಈ ಲೇಔಟಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ಈ ರಾಜಕಾಲುವೆಗಳು ಮತ್ತು ಕೆರೆ ಕುಂಟೆಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಒತ್ತುವರಿ ಮೇಲೆ ಒತ್ತುವರಿ ಆಗ್ತಾನೇ ಇದ್ದಾವೆ. ಆ ಒತ್ತುವರಿ ಆಗ್ತಾ ಇರೋದ್ರಿಂದನೇ ಅಂತರ್ಜಲ ಮಟ್ಟ ಕುಸಿದೋಗ್ತಾ ಇದೆ. ಈ ಥರ ಒಬ್ರಿಗೊಬ್ರು ಏನೀಗ ಈ ರಾಜಕಾಲುವೆ ಒಳಗಡೆ ನೆಲದ ಮೇಲೆ ಬಿದ್ದಂಥ ಮಳೆ ನೀರು ಸುಗಮವಾಗಿ ಹರ್ಕೊಂಡು ಕೆರೆ ಕುಂಟೆಗಳಿಗೆ ಹೋಗ್ಬೇಕಂತ ಆಗಿರತಕ್ಕಂಥದ್ದು. ಇದನ್ನು ಇವರು ಪ್ರಭಾವಿಗಳು ಈ ಥರ ಡೆವಲಪರ್ಸು ಇವರೆಲ್ಲ ಒತ್ತುವರಿ ಮೇಲೆ ಒತ್ತುವರಿ ಮಾಡ್ಕೊಂಡು ಹೋಗ್ತಾನೇ ಇದ್ದರೆ ಮುಂದಿನ ಪೀಳಿಗೆಗೆ ಯಾವ ರಾಜಕಾಲುವೆನೂ ಇರೋದಿಲ್ಲ, ಕೆರೆ ಹಳ್ಳ ಕುಂಟೆಗಳು ಏನೂ ಇರೋದಿಲ್ಲ. ಹಾಗಾಗಿ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿಗಳನ್ನ ಕೊಟ್ಟಿದ್ದೀವಿ. ಹಾಗೆ ಸ್ಕೆಚ್ಚು ಸಹ ಕೊಟ್ಟಿದ್ದಾರೆ, ಒತ್ತುವರಿ ಇದೆ ಅಂತಲೇ, ಏನು ರಾಜಕಾಲುವೆ ಮೇಲೇ ರಸ್ತೆ ಆಗಿದೆ ಅಂತ ಸ್ಕೆಚ್ಚು ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೂ ಒಂದು 15 ದಿವಸ ಕಾಲಾವಕಾಶ ಕೊಡ್ತೀವಿ ಸಂಬಂಧಪಟ್ಟ ಕಂದಾಯ ಇಲಾಖೆಯವರಿಗೆ. ಹಾಗೂ ಒಂದು ವೇಳೆ ಈ ಒತ್ತುವರಿ ಆಗಿರುವಂಥ ಈ ರಾಜಕಾಲುವೆ ಏನು ಈಗ ರಸ್ತೆ ಮಾಡ್ಕೊಂಡಿದ್ದಾರೆ, ಈ ರಸ್ತೆ ಅದೇ ಥರನೇ ಇದ್ದು ಏನೂ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಚೇರಿ ಮುಂದೆಯೇ ಸುದೀರ್ಘವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಈ ಮಾಧ್ಯಮದ ಮುಖಾಂತರದಲ್ಲಿ ತಮಗೆ ಹೇಳಲಾಗುತ್ತದೆ.